ವೆಲ್ಕಮ್ ಬ್ಯಾಕ್ ಟು ಖುಷಿ ಕುಕ್ಕಿಂಗ್. ಏನಪ್ಪ ಇವತ್ತು ಕುಕ್ಕಿಂಗ್ ಚಾನಲ್ಲಿ ಈ ರೀತಿ ವಿಡಿಯೋ ಬರ್ತಿದೆ ಅಂತ ಅಂದ್ಕೊಂಡಿದ್ದೀರಾ? ಸ್ವಲ್ಪ ಚೇಂಜ್ ಇರಲಿ ಅಂತ ಅಷ್ಟೇ. ನಮ್ಮ ಒಂದು ದಿನ ಪ್ರವಾಸದಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ದಿನ ಪ್ರವಾಸ ಇಟ್ಕೊಂಡಿದ್ವಿ ನಾವೆಲ್ಲರೂ. ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ ಮತ್ತು ಕಲ್ಲತ್ಗಿರಿಗೆ ಹೋಗೋಣ ಅಂತ. ಹಾಗಾಗಿ ಎಲ್ಲರೂ ಹೊರಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡದು, ಸೊ ಅದಕ್ಕೋಸ್ಕರ ನಮ್ಮ ಗಾಡೀಲಿ ಎಲ್ಲರೂ ಹೋಗಬೇಕಾಗಿತ್ತು. ಸ್ವಲ್ಪ ಇಕ್ಕಟ್ಟಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲರೂ ತುಂಬ ಖುಷಿಯಾಗಿ ಜಾಲಿಯಾಗಿ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ಒನ್ ಡೇ ಟ್ರಿಪ್ ಮಾಡಿದೆ, ಸೊ ಅದಕ್ಕೋಸ್ಕರ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ ಟ್ರಿಪ್ ಮಾಡೋದಕ್ಕೆ. ನನ್ನ ಮಗ ಎಲ್ಲರೂ ಸಹ ಆಲ್ರೆಡಿ ಪ್ಯಾಕಪ್ ಆಗಿಬಿಟ್ಟಿದ್ದಾರೆ. ನಮ್ಮ ಸಿಸ್ಟರು ಹೇಗಿತ್ತು, ಹೇಗೆಲ್ಲ ಮಜಾ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಡು ಬರೋಣ. ಹೋಗ್ತಾ ಹೋಗ್ತಾ ಆಲ್ರೆಡಿ 8:30 ಆಯಿತು. ಬೆಳಗ್ಗೆ ನಾವು ಬಿಟ್ಟಾಗ 6:30 7 ಗಂಟೆ ಆಗಿತ್ತು. ಸೊ ತಿಂಡಿ ತಿನ್ನೋಣ ಅಂತ 9 ಗಂಟೆಗೆ ನಿಲ್ಲಿಸಿದ್ವಿ. ತರೀಕೆರೆಯಿಂದ ಸ್ವಲ್ಪ ಮುಂದೆ ನಿಲ್ಲಿಸ್ಕೊಂಡ್ವಿ. ಬೆಳಗ್ಗೆ ಚಿತ್ರಾನ್ನ ಮತ್ತು ಹೆಸರುಬೇಳೆ ಪಾಯಸ ಮತ್ತು ಹಪ್ಪಳ ಸಂಡಿಗೆ ಎಲ್ಲ ಕರ್ಕೊಂಡು ತಿಂದ್ಕೊಂಡು ಸ್ವಲ್ಪ ಹಾಗೆ ಮೈಂಡ್ ಫ್ರೆಶ್ ಆಗಲಿ ಅಂತ ತಿಂಡಿ ಎಲ್ಲ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಮನೇಲಂತೂ ತಿನ್ನು ಅಂದರೆ ನನ್ನ ಮಗಳು ತಿಂಡಿನೇ ತಿನ್ನೋದಿಲ್ಲ. ಹೊರಗಡೆ ನೋಡ್ರಿ, ಅವಳು ಎದ್ದಳಂಗೆ ಎಲ್ಲ ತಿಂಡಿ ಪ್ಲೇಟ್ ಬಿಟ್ಟು ತಿಂತೀನಿ ಅಂತ ಹಾಗೆ ಕೂತ್ಕೊಂಡಿದ್ಲು. ಆದರೂ ಟೈಮ್ ಆಗುತ್ತೆ ಅಂತ ಅವಳನ್ನ ಕರ್ಕೊಂಡು ಮತ್ತೆ ನಮ್ಮ ಪಯಣನ ಮುಂದುವರಿಸಿದ್ವಿ. ನೀವೇನು ಕಡಿಮೆ, ನಾನು ಟ್ರಿಪ್ ಮಾಡ್ತಾಯಿದ್ದೀನಿ ಅಂತ ನಮ್ಮನೆ ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಫುಲ್ ಜೋಶಾಗಿದ್ದಾರೆ. ಅವರಿಗಂತೂ ಫ್ಯಾಮಿಲಿ ಕರ್ಕೊಂಡು ಹೋಗಬೇಕು ಅಂದ್ರೆ ತುಂಬಾ ಇಷ್ಟ. ನನ್ನ ಮಗಳಿಗಂತೂ ಜರ್ನಿ ಆಗೋದೇ ಇಲ್ಲ, ಸೊ ಅವಳು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ನಾವು ಫಸ್ಟು ಎಂಟ್ರಿ ಕೊಟ್ಟಿದ್ದು ಎಲ್ಲಿಗಪ್ಪ ಅಂತಂದರೆ ಕಲ್ಲತ್ಗಿರಿ. ಬರೀ ಕಾಡು, ತುಂಬಾ ಚೆನ್ನಾಗಿದೆ ಪ್ಲೇಸು, ಸೂಪರಾಗಿದೆ. ಅಂದರೆ ನಾನಿದು 2ನೇ ಟೈಮ್ ಹೋಗ್ತಾ ಇರೋದು. ಸೊ ಈ ಫ್ಯಾಮಿಲಿ ಜೊತೆ ಯಾವಾಗ ಹೋಗಿಲ್ಲ, ನಮ್ಮ ಅಮ್ಮನ ಮನೇಲಿ ಒಂದು ಟೈಮ್ ಹೋಗಿದ್ದೆ ಅಷ್ಟೇ. ಈ ಟೈಮ್ ನಮ್ಮ ಹಸ್ಬೆಂಡು ಮಕ್ಕಳ ಜೊತೆ ಹೋಗ್ತಾ ಇರೋದೇನೋ ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇದೆ. ಫಸ್ಟು ಕಲ್ಲತ್ಗಿರಿಗೆ ಹೋದ್ವಿ. ನಮಗೆಲ್ಲ ಅಷ್ಟು ನೆನಪಾಗಲಿಲ್ಲ ಬಟ್ಟೆ ತೊಗೊಂಡೋಗ್ಬೇಕು, ಸ್ನಾನ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡಬೇಕು ಅನ್ನೋದು. ಹಾಗಾಗಿ ನಾವು ಬಟ್ಟೆ ಏನೂ ತಗೊಂಡು ಹೋಗಿರಲಿಲ್ಲ. ಆದರೂ ಅಲ್ಲಿ ನೀರೇನಷ್ಟು ಜಾಸ್ತಿ ಇರಲಿಲ್ಲ. ಈ ವರ್ಷ ಅಷ್ಟು ಮಳೆ ಇಲ್ಲದ ಕಾರಣನೋ ಏನೋ ಗೊತ್ತಿಲ್ಲ, ನೀರಷ್ಟು ಇರಲಿಲ್ಲ. ಹೀಗೆ ಸ್ವಲ್ಪ ಅಷ್ಟೇ ಬರ್ತಾಯಿತ್ತು. ಅದರಲ್ಲೇ ಕೆಲವರು ಸ್ನಾನ ಮಾಡೋರೆಲ್ಲ ಸ್ನಾನ ಮಾಡ್ತಾಯಿದ್ರು. ಎಷ್ಟೇ ಆಗಲಿ ಪವಿತ್ರ ಸ್ಥಳ ಅಂತ ಎಲ್ಲರೂ ಸಹ ಸ್ನಾನ ಮಾಡ್ತಿದ್ರು. ನಮಗಂತೂ ಸ್ನಾನ ಮಾಡೋಕ್ಕಾಗಲಿಲ್ಲ. ನಾವು ಸ್ವಲ್ಪ ಹಾಗೆ ತಲೆ ಮೇಲೆ ನೀರು ಸಿಂಬಿಸ್ಕೊಂಡು ಎಲ್ಲ ನೀನೇ ನೋಡ್ಕೊಳ್ಲಿ ಅಂತ ಹೇಳಿ ದೇವ್ರಿಗೆ ಕೈ ಮುಗಿದ್ವಿ. ಮತ್ತು ಮುಂದಿನ ಪಯಣ ಹೊರಟ್ವಿ. ಹೋಗ್ತಾ ಹೋಗ್ತಾನೆ ನೋಡಿದ್ರೇ ಸಾಕು, ಅಷ್ಟು ಚೆನ್ನಾಗಿದೆ. ಎಲ್ಲಿ ನೋಡಿದ್ರೂ ಹಸಿರು, ಬೆಟ್ಟ ಗುಡ್ಡ, ಅದರಲ್ಲೂ ಮಳೆಗಾಲದಲ್ಲಂತೂ ಕ್ಲೈಮೇಟ್ ಕೇಳಬೇಕಾ, ಸ್ವರ್ಗನೇ ಕಣ್ಮುಂದೆ ಬರ್ತಿದೆಯೇನೋ ಅನ್ನೋ ಆ ರೀತಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಹೇಳಿದ್ರೆ ಅಷ್ಟು ನಿಮಗೆ ಗೊತ್ತಾಗಲ್ಲ, ಅದನ್ನು ಅನುಭವಿಸಿದ್ರೆ ಅಷ್ಟೇ ಗೊತ್ತಾಗೋದು. ಅದರಲ್ಲೂ ತುಂಬಾ ಚಳಿ ಇತ್ತು. ಸೊ ಅದರಲ್ಲೇ ನಾವೀಗ ಕೆಮ್ಮಣ್ಣುಗುಂಡಿಗೆ ಹೊರಟ್ವಿ. ಅದರಲ್ಲೂ ಕಲ್ಲತ್ಗಿರಿಗಿಂತ ಕೆಮ್ಮಣ್ಣುಗುಂಡಿ ಕ್ಲೈಮೇಟ್ ಅಂತೂ ಸೂಪರಾಗಿತ್ತು. ಹೆವಿ ಮಳೆ ಅಂತ ಏನಿರಲಿಲ್ಲ, ಹಾಗೆ 5 ನಿಮಿಷ ಬರ್ತಾಯಿತ್ತು, ಹಾಗೆ ಕಡಿಮೆ ಆಗ್ತಾಯಿತ್ತು. ಮಳೆ ಬಂದರೂ ಏನು ಬಿಡಲೇ ಇಲ್ಲ. ವೀಡಿಯೋಸು ಫೋಟೋಸು ಎಲ್ಲ ತಗೊಂಡ್ವಿ. ಯಾಕಂದರೆ ಪದೇ ಪದೇ ನಾವೇನು ಹೋಗೋದಿಲ್ವಲ್ಲ, ಇವಾಗ ಹೋಗಿದ್ವಿ ಮತ್ತು ಯಾವಾಗ ಕೆಮ್ಮಣ್ಣುಗುಂಡಿ ನೋಡ್ತೀವೋ ಅಂತ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಎಲ್ಲರೂ ಸಹ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ, ಎಲ್ಲರೂ ಸಹ ಖುಷಿಯಾಗಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದಾರೆ. ನನ್ನ ಮಗಳೂ ಸಹ ಫುಲ್ ಜೋಶಾಗಿದ್ದಾಳೆ. ಅವಳು ಸ್ವೆಟ್ರ್ ಜಿಪ್ ಬೇರೆ ಅದು ಕಿತ್ತೋಗ್ಬಿಡ್ತು, ಹಾಕೋ ಫೋರ್ಸಲ್ಲಿ ಆ ಟೈಮಲ್ಲೇ ಜಿಪ್ ಕಿತ್ಕೊಂಡ್ಬಿಡ್ತು. ಸೊ ಪಾಪ ಅವಳಿಗೆ ತುಂಬ ಚಳಿ ಆಗ್ತಿದೆ ಅಂತ ಕಿವಿಗೆಲ್ಲ ಕಟ್ಕೊಂಡು ಪ್ಯಾಕಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ. ಇಲ್ಲಿ ನನ್ನ ಮಕ್ಕಳಿಗಂತೂ ಫುಲ್ ಮಳೆ ಅಂದ್ರೆ ಖುಷಿ. ಕೇಳಬೇಕಾ, ಬಿಟ್ಟಿದ್ದೇ ಚಾನ್ಸ್ ಅಂತ ಫುಲ್ ಅಡ್ಡಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಮಳೆ ಬರ್ತಿದ್ರು ಕೇಳ್ತಾಯಿಲ್ಲ ನಮ್ಮ ಹುಡುಗಿಯರು. ಫುಲ್ ವೀಡಿಯೋಸ್ ಮಾಡ್ಕೊಬೇಕು, ಫೋಟೋಸ್ ತಗೋಬೇಕು ಅಂತ ತೆಗೆಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ನನ್ನ ಮಗಳು ನಾನೇನು ಕಡಿಮೆನಾ, ನೀವೆಲ್ಲ ಫೋಟೋ ತೆಗೆಸ್ಕೊಂಡ್ರೆ ನಾನಿಲ್ಲಿ ಸುತ್ತರಿತೀನಿ, ವೀಡಿಯೋ ಮಾಡ್ಬಾ ಮಮ್ಮಿ ಅಂತ ಕರೆದ್ಲು. ಅವಳಿಗೂ ಸ್ವಲ್ಪ ವೀಡಿಯೋಸ್ ತಕ್ಕೊಟ್ವಿ. ಮತ್ತು ನಾವಿನ್ನೊಂದು ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲ
ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಏನು ಕಾಣಿಸ್ತಾನೆ ಇಲ್ಲ, ಫುಲ್ಲು ಮಂಜು ಮಂಜು, ಫಾಗ್ ಫುಲ್ಲು ತುಂಬಿತ್ತು, ಏನು ಕಾಣಿಸ್ತಾನೆ ಇರಲಿಲ್ಲ. ನೋಡಿ ಇವಾಗಲೂ ಸಹ ಮಳೆ ಬರ್ತಾಯಿದೆ. ಮಳೆ ನೀರು ಚಿಮ್ಮಿಸ್ತೀನಿ ಅಂತ ನಮ್ಮ ಯಜಮಾನ್ರು ಕರೆದ್ರು. ಸೊ ಬ್ಯಾಡ್ ಲಕ್, ಅದರಲ್ಲಿ ನೀರೇ ಇರಲಿಲ್ಲ. ಸೊ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೂ ಹೂವು ಕಿತ್ಕೊಳ್ಬಾರ್ದು ಅಂತ ಅಂದರು. ನನ್ನ ಮಗಳು ಕೇಳಬೇಕಾ, ಅವ್ರ ಅಣ್ಣ ಕಿತ್ಕೊಂಡ ಅಂತ ನಾನು ಕಿತ್ಕೊಳ್ತೀನಿ ಅಂತಂದು ಹೂವು ಕಿತ್ಕೊಳ್ಳೋಕ್ಕೆ ಅಂತ. ನೋಡಿ ಅವ್ರ ಅಣ್ಣರನ್ನೇ ಬಿಟ್ಟು ಅವಳೇ ಒಬ್ಬಳೇ ಕಿತ್ಕೊಳ್ತಾ ಇದ್ದಾಳೆ. ಅಪ್ಪನ ಮುದ್ದಿನ ಮಗಳು ಎಲ್ಲಿ ಬೀಳ್ತಾಳೋ ಅಂತ ಮಗಳನ್ನ ಇಟ್ಕೊಳ್ಳೋಕೆ ಅಂತ ಹೋದರು. ಅವಳು ಕೀಳ್ತಿರೋದು ಅವಳು ಖುಷಿ ನೋಡಿ ವಿಡಿಯೋ ಮಾಡಬಾವಾಣಿ ಅಂತ ಕರೆದ್ರು. ಸೊ ಅವಳದು ವೀಡಿಯೋಸ್ ಎಲ್ಲ ಮಾಡ್ಕೊಂಡೆ. ಅದು ಬರಲಿಲ್ಲ, ಅವ್ರ ಪಪ್ಪನೇ ಕಿತ್ಕೊಂಡು ಅವ್ರನ್ನ ಕರ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗಂತೂ ಪಾಪ ಮಕ್ಕಳು ಇಟ್ಕೊಂಡು ಬರೋದೇ ಒಂದು ಕೆಲಸ ಆಗಿಬಿಟ್ಟಿತ್ತು ಪಾಪ. ಅಂದರೆ ಅವರು ಆಲ್ರೆಡಿ ನೋಡಿದ್ರಲ್ಲ, ಸೊ ಆಗೋಗಿ ನಮಗೆ ಫುಲ್ ಫ್ರೀ ಬಿಟ್ಟಿದ್ರು. ಆ ಚಳಿಲಿ ಮಳೇಲಿ ಟೀ ಕುಡಿದೇ ಇರ್ತೀವ. ಸೊ ಟೀ ಶಾಪಿಗೆ ಬಂದ್ವಿ. ಅಲ್ಲೇ ಮೆಕ್ಕೆಜೋಳ ಬೇಯಿಸ್ತಾಯಿದ್ರು. 20 ರೂಪಾಯಿ ಮೆಕ್ಕೆಜೋಳ ಅಲ್ಲಿ 50 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ರು. ಆದರೂ ಬಿಡಲಿಲ್ಲ, ತಿಂದ್ವಿ. ಎಲ್ಲರೂ ಟೀ ಕುಡಿದ್ವಿ. ನನ್ನ ಮಗಳು ನನಗೂ ಬೇಕು ಟೀ ಅಂದ್ಲು. ಕದ್ದು ಮುಚ್ಚಿ ಅವ್ರ ಅತ್ತೆಯರು ಟೀ ಕುಡಿಸಿದ್ರು. ಹಾಗೆ ಟೀಗಿ ಎಲ್ಲ ಕುಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊತ. ಸೊ ಮಳೆ ಕಡಿಮೆ ಇತ್ತು. ಮಳೆ ಬಸ್ಟ್ರೊಳಗೆ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಗಾಡೀಲಿ ಎಲ್ಲರೂ ಹೊರಟ್ವಿ. ಗಾಡೀಲಿ ಹೋಗ್ತಾ ಹೋಗ್ತಾ ಫುಲ್ ಹುಡುಗಿರದ್ದು ಫುಲ್ ಡ್ಯಾನ್ಸು. ನಮ್ಮ ಮನೆಯವರಂತೂ ಗಾಡಿನೇ ಶೇಕ್ ಮಾಡ್ಕೊಳ್ತಾ ಹೋಗ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡ್ತಾಯಿದ್ರು. ನೋಡಿ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಫುಲ್ ಖುಷಿ ಅವರಿಗೆ ಹಿಂದ್ಗಡೆ ಕೂತ್ಕೊಂಡು. ಫ್ರೆಂಡ್ಸ್ ಜೊತೆ 1000 ಟ್ರಿಪ್ ಮಾಡಲಿ, ಆದರೆ ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡೋದಿದೆಯಲ್ಲ ತುಂಬಾ ಖುಷಿ ಕೊಡುತ್ತೆ. ಅದರಲ್ಲೂ ನಮ್ಮ ಮನೆಯವರಂತೂ ಅವ್ರು ನೋಡೋಂಥ ಪ್ಲೇಸ್ಗಳು ನಮ್ಮ ಫ್ಯಾಮಿಲಿ ನೋಡಲಿ ಅಂತ ಅವ್ರು ನೋಡಿರೋ ಪ್ಲೇಸ್ಗೆ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಫ್ಯಾಮಿಲಿ ಪ್ಲೇಸ್ ತೋರಿಸೋದೇನೋ ಒಂಥರ ಖುಷಿ. ನೋಡಿ ಎಲ್ಲರೂ ಫುಲ್ ಜೋಶಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಹಾಗೆ ಹಾಗೆ ನಮ್ಮ ಪಯಣ ಮುಂದಕ್ಕೆ ಹೋಗ್ತಾನೆ ಇತ್ತು. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗೋಣ ಅಂತ ಅಂದರೆ ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಅಂದರು. ಸೊ ಮುಳ್ಳಯ್ಯನಗಿರಿ ನಾನು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ನಮ್ಮ ಮನೇಲಿ ಹೇಳಿದ್ರು ತುಂಬ ಗಾಳಿಯಲ್ಲಿ ತುಂಬ ಫಾಗ್ ಎಲ್ಲ ಬೀಳುತ್ತೆ ಅಂತ. ನಾನು ಇಲ್ಲ ಹೋಗಲೇಬೇಕು ಅಂತ ಹಠ ಮಾಡಿದೆ. ಸೊ ಅದಕ್ಕೋಸ್ಕರ ಅವರು ಮುಳ್ಳಯ್ಯನಗಿರಿ ಕರ್ಕೊಂಡು ಹೋದರು. ಅಲ್ಲಿ ಇನ್ನೂ ಹೋಗ್ತಾ ಇದ್ದಂಗೆ ಅಲ್ಲಿನ ಕ್ಲೈಮೇಟ್ ನೋಡಿಬಿಟ್ಟು ಫುಲ್ಲು ಎಂಜಾಯ್ ಮಾಡಿದ್ವಿ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಫುಲ್ಲು ಮೋಡ ತುಂಬಿದ ವಾತಾವರಣ. ನಾವು ಆಕಾಶದಲ್ಲೇ ತೇಲಾಡ್ತಿದ್ದೀವೇನೋ ಅನ್ನೋಷ್ಟು ಖುಷಿ ಕೊಡ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹಾಕೊಳ್ಳೋಂತಹ ಡ್ರೆಸ್ಗಳನ್ನೆಲ್ಲ, ಯಾಕಂದರೆ ಅಲ್ಲಿ ಗಾಳಿ ತಡ್ಕೊಳಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಕವರ್ ಕೊಡ್ತಾರೆ ಪ್ಯಾಕಪ್ ಆಗೋಕ್ಕೆ. ಎಲ್ಲರೂ ಕವರ್ ಹಾಕ್ಕೊಂಡು ಜೋಶಾಗಿ ಹೊರಟ್ವಿ. ನನ್ನ ಮಗಳಿಗಂತೂ ಫುಲ್ ಪ್ಯಾಕಪ್ ಮಾಡಿದ್ವಿ. ನೋಡಿ ಗಾಳಿ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಗಾಳಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಆ ರೀತಿ ಗಾಳಿ, ಆ ರೀತಿ ಮಳೆ ನೋಡಿದ್ದು. ಲೈಫಲ್ಲಿ ಒನ್ ಟೈಮ್ ಆದರೂ ಈ ಥರ ಪ್ಲೇಸ್ ನೋಡಬೇಕು, ಎಂಜಾಯ್ ಮಾಡಬೇಕು. ನೀವು ಯಾರೇ ಆಗಿದ್ದರೂ ಚಿಕ್ಕಮಗಳೂರು ಸೈಡ್ ಬಂದರೆ ಮುಳ್ಳಯ್ಯನಗಿರಿ, ಕಲ್ಲತ್ತಿಗಿರಿ ಮತ್ತು ಕೆಮ್ಮಣ್ಣುಗುಂಡಿಗೆ ಒಂದು ಸಲ ವಿಸಿಟ್ ಕೊಡಿ. ನೀವೇ ಹೇಳ್ತೀರ ಅನುಭವ ಹೇಗಿತ್ತು ಅಂತ. ಸ್ವರ್ಗದಲ್ಲೇ ಹೋಗಿ ನಿಂತ್ಕೊಂಡು ನಡೀತಾ ಇದ್ದೀವೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಆದರೆ ಗಾಳಿಗೆ ತಡ್ಕೊಳಕ್ಕಾಗಲ್ಲ, ತುಂಬಾ ಚಳಿ ಆಗುತ್ತೆ. ಮತ್ತು ಮಳೆ ಎಲ್ಲ ಕಣ್ಣಿಗೆ ಹೊಡಿತಾ ಇರುತ್ತೆ, ಕಣ್ಣು ಎಲ್ಲ ನೋವು ಬರುತ್ತೆ. ಅದೇನು ಅನಿಸೋದೇ ಇಲ್ಲ, ಯಾಕಂದರೆ ವೆದರ್ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರೂ ಫುಲ್ಲು ಫಾಗ್ ತುಂಬ್ಕೊಂಡೇ ಇರುತ್ತೆ, ಏನೇನು ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲನಾದರೂ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಲೇಬೇಕು ಅಂತ ನಿಮಗೆ ಅನಿಸುತ್ತೆ. ನಾವು ನೋಡಿರೋದಕ್ಕಂತೂ ಫುಲ್ ಖುಷಿ ಆಗ್ತಾಯಿದೆ. ಎಲ್ಲರೂ ನಿಂತ್ಕೊಂಡು ಕರಿತಾ ಇದ್ದಾರೆ ನಮಗೆ ಬನ್ನಿ ಅಂತ. ಇವರಿಬ್ಬರು ಅಲ್ಲಿ ಡ್ಯಾನ್ಸ್ ಮಾಡ್ಕೊಳ್ತಾ, ಬರೀ ನಡೆಯೋದೇ ಅಷ್ಟೇ ಅಲ್ಲ, ಗಾಳೀಲಿ ಡ್ಯಾನ್ಸು ಮಾಡ್ಬೋದು ಅಂತ ಇವರು ತೋರಿಸ್ತಾ ಇದ್ದಾರೆ. ಆದರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಪರವಾಗಿಲ್ಲ. ಹುಡುಗಿರು ಅಂಥ ಗಾಳೀಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ನೋಡಿ ಇವಾಗ ಎಲ್ರಿಗೂ ಸುಸ್ತಾಯಿತು. ಇವಾಗ ಟೈಮ್ ಬೇರೆ ಆಲ್ರೆಡಿ 4:15 ಆಯಿತು, ಇನ್ನೇನು ಹೊರಡೋದು ಅಂತಂದು ನೆಂದರು ಅಷ್ಟೇ ಫೋನು ಮತ್ತೆ ಈ ಟೈಮಲ್ಲಿ ಬರೋದಿಲ್ಲ ಅಂತ ಅದರಲ್ಲೇ ವೀಡಿಯೋನ ಮಾಡ್ತಾಯಿದ್ದೀವಿ. ಇವರಿಬ್ಬರಿಗಂತೂ ಮೇಲೆ ಹತ್ತಕ್ಕೂ ಆಗ್ತಾಯಿಲ್ಲ, ಕೆಳಗೆ ಇಳಿಯೋಕ್ಕೂ ಆಗ್ತಾಯಿಲ್ಲ, ಅಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ. ಅವರು ನೋಡ್ತಾನೆ ಫುಲ್ ಖುಷಿ ತುಂಬಾ ನಗು ಬರ್ತಾಯಿತ್ತು. ಅಲ್ಲಿಂದ ಎಲ್ಲರೂ ಹೊರಟ್ವಿ. ಇವಾಗ ತುಂಬ ಚಳಿ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಅಲ್ಲೇ ಸ್ವಲ್ಪ ಟೀಗಿ ಎಲ್ಲ ಕುಡ್ಕೊಂಡ್ವಿ.
ಅದರಲ್ಲೂ ಅಲ್ಲಿ ಟೀ ಮಾರೋರು ಮತ್ತು ಸ್ನ್ಯಾಕ್ಸ್ ಎಲ್ಲ ಮಾರೋರಿಗಂತೂ ಗ್ರೇಟ್ ಅಂತಲೇ ಹೇಳ್ಬೋದು. 5 ನಿಮಿಷ ನಿಂತ್ಕೊಳ್ಳೋಕ್ಕಾಗಲಿಲ್ಲ ನಮಗೆ. ಅಂಥದ್ರಲ್ಲಿ ಅವರು ದಿನ ಇಡೀ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರಲ್ಲ, ತುಂಬ ಗ್ರೇಟ್ ಅವರು ಅಂತಲೇ ಹೇಳ್ಬೋದು. ಇನ್ನೇನು ನಮ್ಮ ಪಯಣ ಎಲ್ಲಿಂದ ಶುರುವಾಯಿತೋ ಅಲ್ಲಿಗೆ ಮತ್ತೆ ವಾಪಸ್ ಹೊರಟ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು ದಿನ ಪ್ರವಾಸ ಅನ್ನೋದು ಎಷ್ಟು ಖುಷಿ ಕೊಡ್ತು ಅಂತ ಅಂದರೆ, ವರ್ಷಕ್ಕೊಂದ್ಸಲನಾದ್ರು ಈ ರೀತಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಆಲ್ರೆಡಿ ಟೈಮ್ ಆಗಿತ್ತು, ಒಂದು 6 ಗಂಟೆ ಆಗಿತ್ತು. ಮಧ್ಯಾಹ್ನದ ಊಟ ಬೇರೆ ಮಾಡಿದ್ದಿಲ್ಲ. ಸೊ ಅಲ್ಲೇ ಸೈಡ್ಗೆ ಗಾಡಿ ನಿಲ್ಲಿಸಿ ಗಾಡಿಲೇ ಎಲ್ಲ ಊಟ ಮಾಡಿದ್ವಿ. ಚಪಾತಿ ಮತ್ತು ಪಲ್ಯ, ಚಟ್ನಿ ಪುಡಿ ಎಲ್ಲ ತೊಗೊಂಬಂದಿದ್ವಿ. ಅದನ್ನೆಲ್ಲ ತಿಂದ್ಕೊಂಡು ಅಲ್ಲಿಂದ ಊರ ಕಡೆ ಹೊರಟ್ವಿ. ನಾವು ಅಲ್ಲಿಂದ ಊರಿಗೆ ಹೊರಟಿದ್ದು 9:30 ಆಗಿತ್ತು. ಆ ಟೈಮಲ್ಲಿ ಮನೆಗೆ ಬಂದ್ವಿ. ಆದರೂ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಚಿಕ್ಕಮಂಗ್ಳೂರು ಸೈಡ್ ಹೋದರೆ ಈ ರೀತಿ ಪ್ಲೇಸ್ನ ನೋಡಿ, ಚೆನ್ನಾಗಿರುತ್ತೆ. ಲೈಫಲ್ಲಿ ಒಂದು ಸಲನಾದರೂ ಈ ಒಂದು ಪ್ಲೇಸ್ನ ನೋಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಎಂಜಾಯ್ ಮಾಡಿದ್ವಿ. ಫೋಟೋಸ್ ವೀಡಿಯೋಸ್ಗಳಿಗಂತೂ ಒಳ್ಳೆ ಕ್ಲೈಮೇಟ್ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲೇ ಹೋಗಬೇಕು. ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ತುಂಬಾ ರಶ್ ಇರುತ್ತೆ. ಈ 3 ದಿನ ಬಿಟ್ಟು ಬೇರೆ ಟೈಮಲ್ಲಿ ಹೋಗಿ ಅಷ್ಟು ರಶ್ ಇರೋದಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.